ಹಲೋ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ನನ್ನ ಒಂದು ಫಸ್ಟ್ ವ್ಲಾಗ್ ಇದು. ಮನೆಯಲ್ಲಿದ್ದೀನಿ. ಇವಾಗ ಟೈಮ್ ಬಂದು 12:30 ಆಗಿರ್ಬೋದು, ಮೇ ಬಿ, ನನಗೆ ಗೊತ್ತಿಲ್ಲ, ನೋಡಿಲ್ಲ ಟೈಮು. ಇವಾಗ ಸದ್ಯಕ್ಕೆ ನಾನಿವಾಗ ಚಿಕನ್ ಒಂದು ಅಡುಗೆ ಮಾಡ್ತಾಯಿದ್ದೀನಿ. ಚಿಕನ್ ಒಂದು ಡಿಶ್ ನಿಮಗೆ ಹೇಳ್ಕೊಡೋಣ ಅಂತ ನನ್ನ ಸ್ಟೈಲಲ್ಲಿ. ಅಂದರೆ ನಮ್ಮ ಉತ್ತರ ಕನ್ನಡ ಸ್ಟೈಲಲ್ಲಿ ನಾನು ಹೆಂಗೆ ಮಾಡ್ತೀವೋ ಅದರಲ್ಲಿ ನನ್ನ ಸ್ಟೈಲಲ್ಲಿ ನಾನು ಹೆಂಗೆ ಮಾಡ್ತೀನೋ ಅದನ್ನು ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ. 1 kg ಚಿಕನ್ ಇದೆ. ಇದು 1 kg ಚಿಕನಿಗೆ ಉಪ್ಪು, ಖಾರ, ಅರಿಶಿನ ಪುಡಿ, ಶುಂಠಿ ಪೇಸ್ಟ್ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಎಣ್ಣೆ, 1/4 ಕಪ್ಪು ಮೊಸರು ಇಷ್ಟನ್ನು ಹಾಕಿ ಒಂದು 5 ನಿಮಿಷ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ಒಂದು 5-10 ನಿಮಿಷ ಆದರೂ ಪರವಾಗಿಲ್ಲ, ಜಾಸ್ತಿ ಹೊತ್ತು ನೆನೆಸಿಟ್ರೂ ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದ ನಂತರ 1-2 ಈರುಳ್ಳಿನ ಹೆಚ್ಚಿ ಅದನ್ನು ಚೆನ್ನಾಗಿ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು, ಅದು ಮಸಾಲೆಗೋಸ್ಕರ. ಅದು ಚೆನ್ನಾಗಿ ಫ್ರೈ ಆಗಿ ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಫಸ್ಟು ಕಂದು ಬಣ್ಣ ಬರಬೇಕು. ಅದು ಕಂದು ಬಣ್ಣ ಬರೋ ಹಾಗೆ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಆದ ನಂತರ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊವನ್ನು ಕೂಡ ಚೆನ್ನಾಗಿ ಸಾಫ್ಟ್ ಆಗಬೇಕು. ಅದು ಇಷ್ಟು ಫ್ರೈ ಆಗಿರೋದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ನೋಡಿ ಚೆನ್ನಾಗಿ ಡೀಪ್ ಫ್ರೈ ಆಗಬೇಕು, ಟೊಮೆಟೊ ಕೂಡ ಸಾಫ್ಟ್ ಆಗಬೇಕು. ಅದ್ರ ಜೊತೆಗೆ 1-2 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ನುಣ್ಣಗೆ ಮಿಕ್ಸ್ ಮಾಡ್ತಾ ನಂತರ ಬಾಣಲಿ ಕಡೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ ನಂತರ ಚಿಕನ್ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡೋಲ್ಲ, ಚೆನ್ನಾಗಿ ಫ್ರೈ ಮಾಡೋಕ್ಕಿಟ್ಟಿದ್ದೀನಿ. ಅದಾದ ನಂತರ ಮಿಕ್ಸಿ ಜಾರಿಗೆ ಆವಾಗಲೇ ಟೊಮೆಟೊ ಮತ್ತು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ಪೇಸ್ಟ್ ಮಾಡಿದ್ದೀನಿ. ಅದಾದ ನಂತರ ಒಣ ಕೊಬ್ಬರಿ ಇರುತ್ತಲ್ಲ ಫ್ರೆಂಡ್ಸ್, ಒಣ ಕೊಬ್ಬರಿನ ಪುಡಿ ಮಾಡಿದ್ದೀನಿ. ಅದನ್ನು ಸಮೇತ ಒಂದು ಮಿಕ್ಸಿ ಜಾರಿಗೆ ಹಾಕಿ ಈ ಥರ ತರಿಯಾಗಿ ಪುಡಿ ಮಾಡಿದ್ದೀನಿ. ಒಣ ಕೊಬ್ಬರಿ ತೊಗೋಬೇಕು, ಹಸಿ ಕೊಬ್ಬರಿ ಎಲ್ಲ, ಒಣ ಕೊಬ್ಬರಿ. ಅದನ್ನು ತೊಗೊಂಡು ಈ ರೀತಿ ಚೆನ್ನಾಗಿ ಪುಡಿ ಮಾಡಿದ್ದೀನಿ, ಮಿಕ್ಸಿಗೆ ಹಾಕಿದ್ದೀನಿ. ತುಂಬಾ ಟೇಸ್ಟಾಗಿರುತ್ತೆ. ಕೆಲವೊಬ್ಬರೆಲ್ಲ ಹಸಿ ಕೊಬ್ಬರಿಲೇ ಮಾಡ್ತಾರೆ, ಬಟ್ ನಾನು ನನ್ನ ಸ್ಟೈಲಲ್ಲಿ, ನಮ್ಮ ಕಡೆ ಸ್ಟೈಲಲ್ಲಿ ಜಾಸ್ತಿ ಒಣ ಕೊಬ್ಬರಿ ತೊಗೊಂಡೇ ಮಾಡ್ತಾರೆ ಅಡುಗೆ. ತುಂಬಾ ಚೆನ್ನಾಗಿರುತ್ತೆ ಚಿಕನ್, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಇವಾಗ ರುಬ್ಬಿಟ್ಕೊಂಡಿರೋದಕ್ಕೆ ಒಂಚೂರು ನೀರು ಸೇರಿಸ್ತಾ ಇದ್ದೀನಿ. ಅದಕ್ಕೆ ಕೊಬ್ಬರಿ ಇದೆಯಲ್ಲ ಫ್ರೆಂಡ್ಸ್, ಒಣ ಕೊಬ್ಬರಿ, ಅದನ್ನು ಸಮೇತ ಹಾಕಿದ್ದೀನಿ. ತೋರ್ಸೋಕ್ಕಾಗಿಲ್ಲ, ಸಾರಿ. ಕೊಬ್ಬರಿನ ಪೇಸ್ಟ್ ಮಾಡಿಟ್ಟಿದ್ದೆಲ್ಲ, ತೆಂಗಿನಕಾಯಿದು ಕೊಬ್ಬರಿ, ಅದನ್ನು ಪೇಸ್ಟ್ ಮಾಡಿದ್ದೆಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡೆ. ಇವಾಗಲೇ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಫ್ರೆಂಡ್ಸ್. ಅದಾದ ನಂತರ ಒಂಚೂರು ಖಾರದ ಪುಡಿ ಹಾಕೋಣ. ಸ್ವಲ್ಪ ಖಾರ ಕಮ್ಮಿ ಆಗಿದೆ, ಸ್ವಲ್ಪ ಖಾರದ ಪುಡಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡೋಣ. ಚಿಕನ್ ಮಸಾಲ ಪೌಡರ್ ಹಾಕ್ತಾಯಿದ್ದೀನಿ ಮೇಲೆ. ನಿಮಗೆ ಎಷ್ಟು ಬೇಕಾದರೂ ಅಷ್ಟು ಹಾಕ್ಕೊಳ್ಳಿ. ಆಯಿತು ಫ್ರೆಂಡ್ಸ್, ಸುಕ್ಕ ಇಷ್ಟ ಆದರೆ ಚಿಕನ್ ಸುಕ್ಕ ರೆಡಿ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ರೆ ರೆಡಿ ಫ್ರೆಂಡ್ಸ್, ಚಿಕನ್ ಸುಕ್ಕ. ಆಯಿತು ಫ್ರೆಂಡ್ಸ್, ಇಷ್ಟೇ ಚಿಕನ್ ಸುಕ್ಕ ಮಾಡೋ ವಿಧಾನ.